ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ನಾವು ಟ್ರಿಪ್ ಹೋಗಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವಳ ನಗುವ ನೋಡಿ ಮರೆತ ಜಗವ ಹಗಲು ಗನಸು. ಒನ್ ಡೇ 2 ನೈಟು. ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ರಾತ್ರಿ 7:30 ನಮ್ಮೂರಲ್ಲಿ ಬಸ್ ಇತ್ತು. ನಮ್ಮೂರಿಂದ ಕೂಡ್ಲಿಗೆ ಹೋಗಿ ಅಲ್ಲಿ ನೆಕ್ಸ್ಟ್ ಬಸ್ ಚೇಂಜ್ ಮಾಡಿ ಬೆಂಗಳೂರು ಬಸ್ ಹತ್ತಿದ್ವಿ. ಇಲ್ಲಿ ಬಂದುಬಿಟ್ಟು ಚಿತ್ರದುರ್ಗ ಹತ್ರ ಊಟಕ್ಕೆ ನಿಲ್ಲಿಸಿದ್ರು. ಅಲ್ಲಿ ಎಲ್ಲರೂ ಏನೇನು ತೊಗೊಂಬಂದಿದ್ರು ಅದನ್ನೆಲ್ಲ ಶೇರ್ ಮಾಡಿ ಊಟ ಮಾಡ್ತಿದ್ದು. ನಾನು ಹೋಗ್ತಿರೋದು ಫಸ್ಟ್ ಟೈಮು ಈ ಟೆಂಪಲ್ಗಳಿಗೆ. ನಮ್ಮಮ್ಮ ಆಲ್ರೆಡಿ ಸೆಕೆಂಡ್ ಟೈಮ್ ಹೋಗ್ತಿದ್ದಾರೆ. ಇವರೆಲ್ಲರೂ ಒಬ್ಬರು 4 ಸಲ 5 ಸಲ ಹೋಗಿದ್ದಾರೆ ಹರಕೆ ಕಟ್ಟಿರೋದ್ರಿಂದ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಊಟ ಮಾಡಿ ಹತ್ತಿದ್ದರು. ಬೆಳಗ್ಗೆ ಬಂದು 2:30ಗೆ ಬೆಂಗಳೂರು ರೀಚ್ ಆದ್ವಿ. ವಿಶಾಲ್ ಮಾರ್ಟ್ ಹತ್ರ ಇಳ್ಕೊಂಡು ಆ್ಯಕ್ಚುಲಿ ಮೆಜೆಸ್ಟಿಕ್ಕಲ್ಲಿ ಇಳಿಬೇಕಿತ್ತು. ಆದರೆ ಇಲ್ಲಿ ನಮಗೆ ಒಬ್ಬರು ಪರಿಚಯ ಇರೋರ ಮನೆ ಇರೋದ್ರಿಂದ ವಿಶಾಲ್ ಮಾರ್ಟ್ ಹತ್ರ ಇಳಿದು ಮಾಕ್ಳೆಯಲ್ಲಿ ಅವ್ರ ಮನೆ ಇರೋದು. ಅವ್ರ ಮನೆಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಮತ್ತು 3:40ಗೆ ನಾವು ಆಲ್ರೆಡಿ ಮತ್ತೆ ಬಂದ್ವಿ. ಅಲ್ಲಿಂದ BMTC ಬಸ್ ಹತ್ಕೊಂಡು ಮತ್ತೆ ಮೆಜೆಸ್ಟಿಕ್ಕಿಗೆ ಬಂದ್ವಿ. ನಾನು ನನ್ನ ಮಗಳು ಈ ಥರ ರೆಡಿಯಾಗಿದ್ವಿ. ನನ್ನ ಮಗನಿಗೆ ನೈಟ್ ಫುಲ್ ಜ್ವರ ಬಂದುಬಿಟ್ಟಿದ್ವು. ಅದೇನು ವೆದರಿಗಾಗಿತ್ತೋ ಏನು ಮುಂಚೆನೇ ಬಂದಿತ್ತೋ ಗೊತ್ತಾಗಲಿಲ್ಲ. ಎಷ್ಟು ಚೆನ್ನಾಗಿ ರೆಡಿಯಾಗಿ ಸ್ಯಾರೆ ಗೀರೆ ಎಲ್ಲ ಹಾಕ್ಕೊಂಡು ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದರು. ರೆಡಿಯಾಗಿ ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಹೊಸಕೋಟೆ ಬಸ್ ಹತ್ತಿ ಹೊಸಕೋಟೆಯಲ್ಲಿ ಇಳಿದು ನೆಕ್ಸ್ಟ್ ಮತ್ತೆ ಬಂದುಬಿಟ್ಟು ತಾಯಿ ಕಾಟೇರಮ್ಮ ಟೆಂಪಲ್ಗೆ ಬಸ್ ಹತ್ತಿದ್ವಿ. ನಾವು ಇವಾಗ ಎಲ್ಲಿಗೆ ಹೋಗ್ತಿರೋದು ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತಿದ್ದೀನಿ. ಕಾಟೇರಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಬಂದುಬಿಟ್ಟು ತುಂಬ ಶಕ್ತಿಶಾಲಿ ದೇವತೆ ಇವ್ರ ಬಗ್ಗೆ ಹೇಳೋಕ್ಕೆ ಎಷ್ಟು ಮಾತುಗಳು ಸಾಲದು. ನಿಜ ನಂಗೆ ವಿಡಿಯೋಲ್ಲಿ ಎಡಿಟ್ ಮಾಡಬೇಕಾದ್ರೆ ಗೂಸ್ ಬಂಪ್ಸ್ ಬಂತು. ಅಷ್ಟು ಪವರ್ಫುಲ್ ದೇವರು. ನೀವು ನೋಡ್ತಾ ಇರ್ಬೋದು. ನಾವಿನ್ನ ಬೆಳಗ್ಗೆ 6:30 ಆಗಿತ್ತೇನೋ ಅಷ್ಟೊತ್ತಿಗೆ ಹೋಗಿರೋದು. ಅಷ್ಟೊತ್ತಿಗೆ ಎಲ್ಲ ಇಷ್ಟು ರಶ್ಶು. ಇಲ್ಲಿ ಕ್ಯೂ ನಿಂತಿರ್ತಾರೆ, ನೋಡ್ಬೇಕು ನೀವು. ಇಲ್ಲಿ ಹರಕೆ ಮಾಡಿಕೊಂಡು ನಾವು 9 ವಾರ ಕಾಯಿ ಕಟ್ಟಿದರೆ ನಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುತ್ತೆ ಅನ್ನೋದು ನಂಬಿಕೆ. ನೆರವೇರಿದೆ ಕೂಡ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕಾಯಿ ಅಲ್ಲಿ ತೊಗೊತಾರೆ. ಹೊರಗಡೆಯಿಂದ ತೊಗೊಂಡು ಅದನ್ನ ಇಲ್ಲಿ ತಾಯಿಗೆ ಮುಟ್ಟಿಸಿ ಈ ಕಡೆ ಇಟ್ಟು ಆ ಕಡೆ ಹೋಗಿ ತಗೊಂಡು ನಮ್ಮ ಮನಸ್ಪೂರ್ವಕವಾಗಿ ನಮ್ಮ ಮನಸ್ಸಿಚ್ಛೆ ಏನು ನಡಿಬೇಕಾಗಿ ಬೇಡ್ಕೊಂಡ್ರೆ ನಡೆಯುತ್ತೆ ಅನ್ನೋದು ಇಲ್ಲಿನ ವಾಡಿಕೆ ಆಗಿದೆ. ಅದು ಅಭಿಲಾಷೆ ನೆರವೇರುತ್ತೆ ಅನ್ನೋ. ಮತ್ತು ನಮಗೆ ಯಾರಾದರೂ ಇಲ್ಲಿ ಕಾಯಿನ ಹಚ್ತಾರೆ, ಅದು ನಿಲ್ತು ಅಂದರೆ ನಮ್ಮ ಮನಸ್ಸಲ್ಲಿರೋದು ಶತ್ರುಗಳಿದ್ದಾರೆ ಅನ್ನೋದಾದರೆ ಇಲ್ಲಿ ಬೀಗ ಹಾಕ್ಬೋದು. ಮತ್ತು ನಮಗೇನಾದರೂ ರೋಗ ರುಜಿನ ಇದೆ ಅಂತಂದರೆ ಆ ಗುಳಿಗೆ ಚೀಟಿನೂ ಕಟ್ತಾರೆ. ಮತ್ತು ನಮಗೆ ಮಕ್ಕಳಾಗಿಲ್ಲ ಅಂದರೆ ತೊಟ್ಲು ಕೂಡ ಕಟ್ಟುತ್ತಾರೆ. ಮದುವೆ ಆಗಿಲ್ಲ ಅಂದರೂ ಕೂಡ ಪತ್ರ ಬರೆದು ಏನೇ ಸಮಸ್ಯೆ ಆಯ್ಕೆ ಮಾಡ್ತಾರೆ. ಬಂದರೆ ಎಲ್ಲದಕ್ಕೂ ಪರಿಹಾರ ಇದೆ. ಇದು ಬಂದುಬಿಟ್ಟು ಆದಿಶಕ್ತಿನೇ. ಇಲ್ಲಿ ಬಂದುಬಿಟ್ಟು ನಮಗೆ ಏನೋ ದುಷ್ಟಶಕ್ತಿ, ಬ್ಲ್ಯಾಕ್ ಮ್ಯಾಜಿಕ್ ಏನೇನೋ ಆಗಿದೆ ಅಂತಾರಲ್ಲ, ಅದನ್ನೆಲ್ಲ ಇಲ್ಲಿ ನಿಂಬೆಹಣ್ಣಿಲ್ಲೇ ತೆಗಿತಾರೆ. ಅದು ಅವ್ರವ್ರ ನಂಬಿಕೆ. ನಾನು ಯಾರ ನಂಬಿಕೆನೋ ಹೇಳ್ತಿಲ್ಲ. ಇಲ್ಲಿ ಬಂದುಬಿಟ್ಟು ಇಷ್ಟು ಕಾಯಿ ಕಟ್ಟಿರೋದು. ಇದು ಮುಂಚೆ ಒಂದೇ ಮರ ಇತ್ತಂತೆ, ಈಗ 5 ಮರ ಆಗಿದ್ದಾವೆ ಅಂತ ಹೇಳ್ತಾರೆ. ನಾನು ಹೇಳಿರೋದನ್ನ ಕೇಳಿ ನಿಮಗೆ ಹೇಳ್ತಿದ್ದೀನಿ. ನನಗಂತೂ ಮುಂಚೆ ಅನ್ನಿಸ್ತು ಇಲ್ಲಿ ಇಷ್ಟು ದೂರ ಬರಬೇಕಾ ನಂಬಬೇಕಾ ಅಂತ. ಆದರೆ ಇಲ್ಲಿ ಬಂದ ಮೇಲೆ ಜನ ಒಬ್ಬೊಬ್ರದ್ದು ಅಭಿಪ್ರಾಯ ಕೇಳಿದ ಮೇಲೆ ನಂಬಿಕೆ ಬಂತು. ಎಲ್ಲ ನಮ್ಮ ನಂಬಿಕೆ ಮೇಲೆ ನಿಂತಿರುತ್ತೆ ಅನ್ನೋದಕ್ಕೆ ನಾನೇ ನಿದರ್ಶನ. ಎಷ್ಟು ಜನ ಹರಕೆ ಕಟ್ಟಿದ್ದಾರೆ, ಮಕ್ಕಳಾಗಲಿ ನಮಗೆ ಅದು ಇದು ಒಟ್ಟು ಏನೇನು ಅವ್ರವ್ರ ಪರ್ಸ್ನಲ್ ಏನೇನಿರುತ್ತೋ ಅದು ಎಲ್ಲನೂ ಬೇಡ್ಕೊಂಡು ತಾಯಿ ಕಟ್ಟಿದ್ದಾರೆ. ಎಲ್ಲರೂ ನೆರವೇರಿದೆ ಅಂತ ಹೇಳಿರೋದೇ ಕೇಳಿರೋದು ನಾನು ಆಲ್ಮೋಸ್ಟು. ನೀವೇ ನೋಡ್ತಿರ್ಬೋದು ಎಷ್ಟು ಕಾಯಿ. ಇಲ್ಲಿ ಕಾಯಿ ಕಟ್ಟಿದ ಮೇಲೆ 108 ಹೂವು ಅವ್ರು ಅಲ್ಲಿ ಕೊಡ್ತಾರೆ. 108 ಸಾರಿ ಮರನ ಸುತ್ತಬೇಕು ಅಂತೆ. ನಾವೇನು ಕಾಯಿ ಕಟ್ಟಲಿಲ್ಲ, ನಮ್ಮ ಅಮ್ಮರು ಕಟ್ಟಿದ್ರು. ಅವ್ರು 108 ಸಲ ಪ್ರದಕ್ಷಿಣೆ ಮಾಡ್ತಿದ್ರು. ಆಲ್ರೆಡಿ ಪ್ರಸಾದ 10 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ನಾವು ಪ್ರಸಾದಕ್ಕೆ ಬಂದ್ವಿ, ನಾನು ನನ್ನ ಮಕ್ಕಳು ಮತ್ತು ನನ್ನ ಜೊತೆ ಬಂದಿರೋ ಆಂಟಿಯರೆಲ್ಲ. ನಾವು ಪ್ರಸಾದ ತಗೊಂಡು ಪ್ರಸಾದ ಬಂದುಬಿಟ್ಟು ಅವಲಕ್ಕಿ ಪಾಯಸ, ಅನ್ನ ಸಾಂಬಾರು ಮತ್ತು ಕೋಸಿನ ಪಲ್ಯ. ಡೈಲಿ ಒಂದೊಂದು ವೆರೈಟೀಸ್ ಇರುತ್ತೆ ಅಂತ ಹೇಳಿದರು. ಇಲ್ಲಿನವರು ಎಲ್ಲರೂ ಎಷ್ಟು ಹೈಜಿನಿಕ್ ಆಗಿದ್ದರು ಅಂದರೆ ನಿಜವಾಗ್ಲೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವರು ಫುಡ್ ಎಷ್ಟು ಜನ ಕ್ರೌಡ್ ಇದ್ದರು, ಅವ್ರು ಎಷ್ಟು ಚೆನ್ನಾಗಿ ಊಟ ಬಡಿಸಿದ್ರು. ಮತ್ತು ಒಬ್ಬರು ಚಪ್ಪಲಿ ಹಾಕೊಂಡಿದ್ದಿಲ್ಲ, ಕೈ ಗ್ಲೌಸು, ತಲೆಗೆ ಮಾಸ್ಕ್ ಎಲ್ಲನೂ ಹಾಕ್ಕೊಂಡಿದ್ರು. ರಿಯಲಿ ಹ್ಯಾಟ್ಸ್ ಆಫ್ ದಟ್ ಪರ್ಸನ್ಸ್. ನಾವು ಊಟ ಎಲ್ಲ ಪ್ರಸಾದ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಬಸ್ನಲ್ಲಿ ಹೋಗ್ತಿದ್ವಿ. ನನ್ನ ಮಗಳದ್ದು ಗೋಳೋ ಅಂತ ರಾಗ ಇದ್ಬಿಟ್ಟಿತ್ತು.
ಏನಿಲ್ಲ ಇಲ್ಲಿಂದ ಹೋಗ್ಬಾರ್ದು ಅವಳಿಗೆ ಅಲ್ಲೇ ಇರಬೇಕು ಅಂತ. ನೆಕ್ಸ್ಟ್ ಅವಳನ್ನ ಹಂಗೆ ಹಿಂಗೆ ಸಮಾಧಾನ ಮಾಡಿ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಹೊಂಟ್ವಿ ಗೌಡ್ಗೆರೆಗೆ. ಮತ್ತು ಗೌಡ್ಗೆರೆಗೆ ಹೋಗ್ಬೇಕಂದ್ರೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಅದಕ್ಕೆ ಬೆಂಗಳೂರಿಗೆ ಹೋಗ್ತಾಯಿದ್ವಿ. ಹೊಸಪೇಟೆಗೆ ಹೋಗಿ ಅಲ್ಲಿಂದ ಬೆಂಗಳೂರು ಬಸ್ ಕ್ಯಾಚ್ ಮಾಡಿ ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣದಲ್ಲಿ ಇಳಿದು ಮತ್ತು ಅಲ್ಲಿಂದ ಗೌಡ್ಗೆರೆ ಬಸ್ ಹತ್ತು ದೇವ ಜರ್ನಿ ಸಾಕಾಗಿತ್ತು. ನಾವು ಹೋಗಿದ್ದು 16 ಜನ. ನೀವೆಲ್ಲ ನೋಡ್ತಿರ್ಬೋದು. ಇವರೆಲ್ಲರೂ ಹಾಯ್ ಹಲೋ ಅಂತ ಹೇಳ್ತಿದ್ದಾರಲ್ಲ, ಇವರೆಲ್ಲರೂ ಹೌದು. ನೆಕ್ಸ್ಟ್ ನಾವು ರೀಚ್ ಆದ್ವಿ ಗೌಡ್ಗೆರೆ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ನಾವು ಗೌಡ್ಗೆರೆ ರೀಚ್ ಆದಾಗ. ನೀವು ನೋಡ್ತಿರ್ಬೋದು ಆ ತಾಯಿನ 2 ಕಣ್ಣು ಸಾಲದು ನೋಡೋಕ್ಕೆ. ಅಷ್ಟು ತಾಯಿ ಕಣ್ ತುಂಬ ಬರಂಗಿದ್ರು. ಇವ್ರು ಬಂದುಬಿಟ್ಟು ಬಸವಣ್ಣನವರು, ಪವಾಡ ಬಸವಣ್ಣ ಅಂತ ಇವರು. ಮತ್ತು ಇಲ್ಲಿಂದ ಆ ತಾಯಿಯ ದರ್ಶನಕ್ಕೆ ಹೋದ್ವಿ. ಸಿಕ್ಕಾಪಟ್ಟೆ ಮಳೆಯಲ್ಲೇ ತೋರಿಸ್ಕೊಂಡು ಆ ತಾಯಿ ದರ್ಶನ ಮಾಡಿಕೊಂಡು ಬಂದು ಇಲ್ಲೇನು ಅಷ್ಟೊಂದು ರಶ್ ಏನೂ ಇದ್ದಿಲ್ಲ, ಆರಾಮಾಗೆ ಹೋದ್ವಿ. ಅಂದರೆ ನಾವು ಆಲ್ರೆಡಿ ಹೋಗೋಷ್ಟೊತ್ತಿಗೆ ಸಂಜೆ 5:30 ಆಗಿತ್ತು. ಗಡಗಡ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಹೊರಗಡೆ ಈ ಥರ ತೊಟ್ಲಲ್ಲಿ ತಾಯಿನ ಕುಂದಿರಿಸಿದ್ದಾರೆ. ಮತ್ತು ಒಳಗಡೆ ತಾಯಿ ಕಣ್ ತುಂಬಿ ಬರೋಂಗಿದ್ದಾಳೆ. ನಿಜವಾಗ್ಲೂ ಆ ತಾಯಿ ನೋಡೋಕ್ಕೆ ನೀವು ಆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಅಲ್ಲಿಗೆ ಹೋಗಬೇಕು. ಅಷ್ಟು ಚೆನ್ನಾಗಿದೆ ಆ ತಾಯಿ ನೋಡೋಕ್ಕೆ. ನಾವು ನೋಡಿ ದರ್ಶನ ಮಾಡಿಕೊಂಡು ಬಂದು ಇಲ್ಲಿನೂ ಆ ತಾಯಿಗೆ ಹರಕೆ ಮಾಡಿಕೊಂಡು ಕಾಯಿ ಕಟ್ತಾರೆ. ನಮ್ಮ ಮನಸ್ಸಲ್ಲಿರೋ ಅಭಿಲಾಷೆನ ಕೇಳ್ಕೊಂಡು ಕಾಯಿ ಕಟ್ಟಿದರೆ ಅಂದರೆ ಇಲ್ಲಿ ಕಂಟಿನ್ಯೂವಸ್ ಆಗಿ 9 ವಾರ ಅಂತ ಏನಿಲ್ಲ, 3 ವಾರ 5 ವಾರ 7 ವಾರ ನಮ್ಮ ಕೈಲಿ ಎಷ್ಟು ಸಾಧ್ಯತೆನೋ ಅಷ್ಟು ವಾರ ಕೆಳಗಡೆ ಗುಹೆ ಕೂಡ ಇದೆ. ಅಲ್ಲಿ ಗುಹೆ ನೆರವೇರುತ್ತೆ. ನಮ್ಮ ಪುರಾತನ ಕಾಲದಿಂದ ಏನೇನಿದು ಅದನ್ನೆಲ್ಲ ಮಾಡಿದ್ದಾರೆ. ಒಬ್ಬ ಪರ್ಸನ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಂಟ್ರೆಸ್ಟ್ ಇದ್ದರೂ ಹೋಗಿ ನೋಡಿ ಬರ್ಬೋದು. ನಾವು ನೋಡೋಕೆ ಹೋಗಲಿಲ್ಲ, ಏನಕ್ಕಂದರೆ ನಮಗೆ ಆಲ್ರೆಡಿ ಬಸ್ಸಿಗೆ ಟೈಮ್ ಆಗಿತ್ತು. ನಾವು ಮತ್ತೆ ರಿಟರ್ನ್ ನಾವು ಇಲ್ಲಿ ನಮ್ಮೂರಿಗೆ ಬರಲೇಬೇಕಾಗಿರೋದ್ರಿಂದ ನಾವು ಅಲ್ಲೆಲ್ಲ ನೋಡೋಕ್ಕೆ ಟೈಮ್ ತೊಗೊಳಕ್ಕೆ ಹೋಗಲಿಲ್ಲ. ನಾವು ನೆಕ್ಸ್ಟು ಪ್ರಸಾದ ಊಟ ಮಾಡಿ ರಿಟರ್ನ್ ನಾವು ಗೌಡ್ಗೆರೆ ಚಾಮುಂಡೇಶ್ವರಿನ ಮೇಲ್ಗಡೆ ದೊಡ್ಡ ವಿಗ್ರಹ ಇದೆಯಲ್ಲ, ಅಲ್ಲಿ ಹೋಗಬೇಕಾದ್ರೆ ಎಲ್ಲ ದೇವರ ಮೂರ್ತಿಗಳ ಬಸವಣ್ಣ ಇದೆ. ಹೇಳಿಕೆ ಆಗಲು ಸುಂದರವಾಗಿದೆ. ಅಂದರೆ ಇದು ತಾಯಿ ಚಾಮುಂಡೇಶ್ವರಿ ಮತ್ತು ಇಲ್ಲಿ ಬಸವಣ್ಣ ಪವಾಡ ಪುರುಷ ಬಸವಣ್ಣ ಅಂತ ಇವರು. ಇಲ್ಲಿ ಹೇಳ್ತಿದ್ದೆ ಬಸವಣ್ಣ ಆಗುತ್ತೋ ಇಲ್ಲೋ ಅಂತ ನೀವು ಕೇಳಿದರೆ, ಮಂಗಳವಾರ ಮತ್ತು ಇನ್ನೊಂದು ಯಾವುದೋ ವಾರ ಅಂತ ಹೇಳಿದ್ರು ಅವರು. ಅಲ್ಲೋಗಿ ಕೇಳಿದರೆ ಬಸವಣ್ಣ ನಡೆಯುತ್ತೋ ಇಲ್ಲ ಅಂತ ಹೇಳ್ತಿದ್ದೆ. ನಾವು ನೆಕ್ಸ್ಟು ಅಲ್ಲಿಂದ ಪ್ರಸಾದ ಮಾಡಿಬಿಟ್ಟು ಇಲ್ಲಿನೂ ಪ್ರಸಾದ ಇತ್ತು, ಪಾಯಸ ಬೂಂದಿ ಸಾಂಬಾರು ಊಟ ಮಾಡಿಬಿಟ್ಟು ನಾವು ಇಲ್ಲಿಂದ ಗೌಡ್ಗೆರೆಯಿಂದ ತುಮಕೂರಿಂದ ಡೈರೆಕ್ಟ್ ನಮ್ಮೂರಿಗೆ ಬಸ್ ಇತ್ತು. ನಮ್ಮೂರಿಗೆ ನಾವು ಬರುವಾಗ ಬೆಳಗ್ಗೆ 3 ಗಂಟೆ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಬೇಡ್ಕೊತೀನಿ.